ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸ್ನೇಹಿತರೆ, ಒಂದು ವಿಭಿನ್ನವಾದಂಥ ವಿಚಾರಗಳನ್ನು ನಾನು ಮುಂದೆ ಹಂಚಿಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ನಾನು ಇವತ್ತು ಅದರಲ್ಲೂ ಪ್ರಮುಖವಾಗಿ ಯುವಕರಿಗೆ, ಯುವತಿಯರಿಗೆ ಈ ಒಂದು ವಿಚಾರ, ಈ ಮಾಹಿತಿ ನಿಮಗೆ ಗೊತ್ತಿದ್ದರೆ ನೀವು ಕೂಡ ಈ ಒಂದು ವಿಚಾರದ ಮೂಲಕವಾಗಿ ನಗರದಲ್ಲಿ ಹೇಗಿರಬೇಕು ಮತ್ತು ಯಾವ ಸ್ಥಳಗಳಲ್ಲಿದ್ದರೆ ನಾವು ಆ ಒಂದು ಸೇಫ್ ಅನ್ನೋ ವಿಚಾರಗಳು ಕೂಡ ನಿಮಗೆ ಅದರ ಬಗ್ಗೆ ಅರಿವು ಕೂಡ ಮೂಡಬಹುದು. ನಾನಿವತ್ತು ಬೆಂಗಳೂರಿನಲ್ಲಿ ಇರುವಂತಹ ಲೇಡೀಸ್ PGಗಳು ಎಷ್ಟು ಮಾತ್ರ ಸೇಫ್ ಅನ್ನೋ ಒಂದು ವಿಚಾರವನ್ನು ಹಂಚ್ಕೊಳ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ನಗರದಲ್ಲಿ ಮತ್ತೆ ಮತ್ತೆ ಆ PGಗಳಲ್ಲಿ ಯುವತಿಯರ ಮೇಲೆ ಲೈಂಗಿಕ ಕಿರುಕುಳ ಕೊಡುವಂಥ ಪ್ರಕರಣಗಳೇನಿದೆ ಅದು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅವ್ರಿಗೆ ಕಿರುಕುಳ ಕೊಡುವಂಥ ವಿಚಾರ ಆಗಿರ್ಬೋದು, ಅಥವಾ ಹೋಗಿ ಹಲ್ಲೆ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಕೊಲೆ ಮಾಡುವಂಥ ಒಂದು ವಿಚಾರಗಳು ಕೂಡ ಆಗಾಗ ಬೆಳಕಿಗೆ ಬರ್ತಾನೆ ಇರ್ತವೆ. ಇದೀಗ ಮೊನ್ನೆ ಸುತ್ತಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳೆದ ಒಂದು 6 ತಿಂಗಳ ಹಿಂದೆ ಕೂಡ ಒಂದು ಪ್ರಕರಣ ನಡೆದಿತ್ತು. ನಡ್ಕೊಂಡು ಮಧ್ಯರಾತ್ರಿ ಯುವತಿ ಹೋಗುವಂಥ PGಗೆ ಹೋಗುವಂಥ ಸಂದರ್ಭದಲ್ಲಿ ಹಿಂಬಾಲಿಸಿಕೊಂಡು ಬಂದಂಥ ಆರೋಪಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಮತ್ತು ಆಕೆಗೆ ಕಿರುಕುಳ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅದು CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಆ ರೆಕಾರ್ಡನ್ನು ಆ PGಯ ಮಾಲೀಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದ. ಬಳಿಕ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸದ್ದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದಲ್ಲದೆ ಮಧ್ಯರಾತ್ರಿಯಲ್ಲಿ ಬೀಟ್ ವ್ಯವಸ್ಥೆ ಮಾಡುವಂಥ ಪೊಲೀಸರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಲಾಗಿತ್ತು. ಆನಂತರ ಕೊನೆಗೂ ಆತ ಸಿಕ್ಕದ. ಆ ಯುವತಿಯನ್ನು ಹಿಂಬಾಲಿಸ್ಕೊಂಡು ಬಂದು ಹೀಗೆಲ್ಲ ಆತ ಓಡಾಡ್ದ ಮತ್ತು ಎಸ್ಕೇಪ್ ಆಗೋಕೆ ಏನೆಲ್ಲ ಪ್ಲಾನ್ ಮಾಡ್ದ ಅನ್ನೋದು ನಂತರ ಗೊತ್ತಾಗಿತ್ತು, ತನಿಖೆ ಆದ ನಂತರ. ಆದರೆ ಈಗ ಮತ್ತೆ ಸುತ್ತಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ಒಂದು ವರದಿಯಾಗಿರುವಂಥದ್ದು ಏನಂತಂದರೆ, PG ಒಳಗಡೆ ಹೋದಂಥ ವ್ಯಕ್ತಿ ಯುವತಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟು ಆಕೆಗೆ ಚಾಕುವನ್ನು ತೋರಿಸಿ ಥ್ರೆಟ್ ಮಾಡಿ, ಜೊತೆಯಲ್ಲಿ ಆಕೆ ಬಳಿ ಇದ್ದಂಥ 2,000 ಹೆಚ್ಚು ಹಣವನ್ನು ಕಿತ್ಕೊಂಡು ಎಸ್ಕೇಪನ್ನು ಹಾಕ್ತಾನೆ. ಈ ಒಂದು ಘಟನೆ ಸುತ್ತಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಲೇಡೀಸ್ PGಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆದರೆ ಆ PGಯಲ್ಲಿ ನಡೆದಿರುವಂಥದ್ದು ಅಂದರೆ 29ನೇ ತಾರೀಕು ಬೆಳಗ್ಗೆ 3 ಗಂಟೆಯ ಸುಮಾರಿಗೆ ಆತ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ರೂಮ್ಗಳನ್ನು ಡೋರ್ ಲಾಕ್ ಮಾಡ್ತಾನೆ. ಅನಂತರ ನೇರವಾಗಿ ಆ ಯುವತಿಯ ರೂಮ್ ಒಳಗಡೆ ಹೋಗ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಯುವತಿ ರೂಮ್ಮೇಟ್ ಬಂದಿರ್ಬೋದು ಅಂದ್ಕೊಂಡು ಆಕೆ ಸುಮ್ಮನೆ ಆಗ್ತಾಳೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಆದರೆ CCTVಯಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಆ ಯುವತಿ ಹಿಂಬಾಲಿಸ್ಕೊಂಡು ಬಂದು ಹಿಂದೆಯಿಂದ ಒದಿತಾಳೆ. ಆದರೂ ಆತ ಮುಂದೆ ಹೋಗಿ ಮತ್ತೆ ಕೈಕಾಲುಗಳನ್ನು ಹಿಡ್ಕೊಂಡು ಆಕೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟು ಆತ ಎಸ್ಕೇಪ್ ಆಗುವಂಥದ್ದು. CCTVಯಲ್ಲಿ ಅದು ಹೊರಗಡೆ ರೆಕಾರ್ಡ್ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ರೂಮ್ ಒಳಗಡೆ ಆತ ಎಷ್ಟು ಯಾವ ರೀತಿಯಲ್ಲಿ ವರ್ತನೆ ಮಾಡಿರ್ಬೋದು ಅನ್ನೋ ಕೂಡ ಅದು ಸಹಜವಾಗಿ ಮೂಡುವಂಥದ್ದು. ಅದೇ ಪ್ರಶ್ನೆ ಕೂಡ ಮೂಡುವಂಥದ್ದು. ಈ ರೀತಿಯಾದಂಥ ವ್ಯಕ್ತಿಗಳು ಏಕಾಏಕಿ ನುಗ್ಗಿದ್ದು ಒಳಗಡೆ ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಣಕ್ಕೆ ಅಪಾಯ ಆಗುವಂಥದ್ದು, ಮತ್ತು ಈ ಥರ ಯುವತಿಯರು ಮತ್ತು ಮಹಿಳೆಯರಿಗೆ ಶೋಷಣೆಗೆ ಒಳಗಾಗುವಂಥ ರೀತಿಯಲ್ಲಿ ಅವರು ಕೂಡ ದೌರ್ಜನ್ಯವನ್ನು ಎಸಗಿ ಎಸ್ಕೇಪ್ ಆಗುವಂಥದ್ದು. ಈ ರೀತಿ ಘಟನೆಗಳು ಎಷ್ಟು ಮಾತ್ರ ಸರಿ ಅನ್ನೋದು ಕೂಡ ಈಗ ಪ್ರಶ್ನೆ ಆಗುವಂಥದ್ದು. ಜೊತೆಗೆ ಆ ಯುವತಿ ಈಗ ಏನು ಪೊಲೀಸ್ ಠಾಣೆಗೆ, ಸುತ್ತಗುಂಟೆ ಪೊಲೀಸ್ ಠಾಣೆಗೆ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ಈಗ ಪ್ರಕರಣ ದಾಖಲು ಮಾಡಿಕೊಂಡಂಥ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿ ಇನ್ನೂ ಪತ್ತೆ ಆಗಿಲ್ಲ. ಆದರೆ ಇದೊಂದು ಕಡೆ ಆದರೆ ಒಂದು PG, ಲೇಡೀಸ್ PG ಆಗಿರ್ಬೋದು ಅಥವಾ ಜೆಂಟ್ಸ್ PG ಆಗಿರ್ಬೋದು, ಆ PGಯನ್ನು ನಡೆಸ್ತಾನೆ ಅಂತಂದರೆ ಮಾಲೀಕ ಆ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ಗೆ ಬೇಕಾದಂತಹ ಮೊದಲು CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು, ಜೊತೆಗೆ ಫ್ರಂಟ್ ಇದರಲ್ಲಿ ಗೇಟ್ ಬಳಿಯೇ ಆತ ಯಾರು ಆ PGಯಲ್ಲಿ ವಾಸವಾಗ್ತಾನೆ ಆತನ ತಮ್ ಪ್ರಿಂಟನ್ನು ಇಡುವಂಥದ್ದು. ಅಂದರೆ ಆತ ತಮ್ ಮಾಡಿ ಒಳಗಡೆ ಹೋಗಬೇಕು. ಆತನ ಸ್ಕ್ರೀನ್ ಫೇಸ್ ಮತ್ತು ಫೇಸ್ ಏನಿದೆ ಅದನ್ನು ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ. ಅಂಥವ್ರಿಗೆ ಮಾತ್ರ ಅದು ಡೋರ್ ಓಪನ್ ಆಗುವಂಥ ಸಿಸ್ಟಮನ್ನು ಮಾಡಬೇಕು. ಆತ ಒಳಗಡೆ ಹೋಗ್ತಾರೆ. ಈ ರೀತಿ ಒಬ್ಬರು ಮಾಡಲಿಲ್ಲ ಅಂದರೆ ಒಂದು ವೇಳೆ ಅಲ್ಲಿ ಸೆಕ್ಯೂರಿಟಿಯನ್ನು ಇಡಬೇಕಾಗುತ್ತೆ. ಇಂಥವರು ನಮ್ಮ ರೂಮ್ಮೇಟ್ ಅಂದರೆ PG ಅವರು ಆಗಿದ್ದಾರೆ ಅಂದರೆ ಅಂಥವ್ರು ಮಾತ್ರ ಒಳಗಡೆ ಬಿಡಬೇಕು. ಆದರೆ ಕೆಲ PGಗಳು ಯಾವ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಜೊತೆಗೆ ಎಷ್ಟು ದೌರ್ಜನ್ಯವನ್ನು ಅಂದರೆ ಅಲ್ಲಿ ಇರುವಂಥ PG ಮಾಲೀಕರು ಹಣ ಮಾಡುವ ಮೂಲಕವಾಗಿ ಅವರು ಮುಂದಾಗಿದ್ದಾರೆ ಹೊರತು, ಆದರೆ ಅಲ್ಲಿ ಬರುವಂಥ PGಗಳ ನಿವಾಸಿಗಳಿಗೆ ಏನಿದ್ದಾರೆ ಅವರ ಸುರಕ್ಷತೆ ನಿಷ್ಠಿನಲ್ಲಿ, ಭದ್ರತೆ ಕೊಡುವಂಥ ದೃಷ್ಟಿಯಲ್ಲಿ ಅವರು ಯಾವುದೇ ಎಲ್ಲ ರೀತಿಯಲ್ಲಿ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂಥದ್ದು. BTM ಲೇಔಟ್ ಆಗಿರ್ಬೋದು, ಮತ್ತು ಈ ಸುತ್ತಗುಂಟೆಪಾಳ್ಯದ ಮೈಕೋ ಲೇಔಟ್ ಲಿಮಿಟ್ಸ್ ಆಗಿರ್ಬೋದು, BTM ಲೇಔಟ್ಸ್ ಆಗಿರ್ಬೋದು, ಈ ಕಡೆ ಸಾಕಷ್ಟು PGಗಳಿದ್ದಾವೆ. ಆದರೆ ಅದರಲ್ಲೂ ಪ್ರಮುಖವಾಗಿ ಅದ್ರ ಬಾರ್ಡರ್ ಇರುವಂಥದ್ದು ಅಂದರೆ ವೈಟ್ ಫೀಲ್ಡ್ ಏರಿಯಾಗಳಲ್ಲಾಗಿರ್ಬೋದು, PGಗಳಾಗಿರ್ಬೋದು, ಈ ಭಾಗಗಳಲ್ಲಿ
ಹೆಚ್ಚು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಯುವತಿಯರಾಗಿರ್ಬೋದು ಯುವಕರಾಗಿರ್ಬೋದು ಪಿ ಜಿಗಳಲ್ಲಿ ಉಳ್ಕೊಂಡು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ ವರ್ಕರ ಕೆಲಸದ ಜೊತೆಯಲ್ಲಿ ಕೂಡ ಹೋಗಿ ಪಿ ಜಿಗಳಲ್ಲಿ ಉಳ್ಕೊಳ್ಳುವಂಥ ಕೆಲಸದ ಜೊತೆಯಲ್ಲಿ ಈ ರೀತಿಯಾಗಿ ಒಂದು ಅನಾಹುತಗಳಾದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಪಿ ಜಿಗಳಲ್ಲಿ ಉಳ್ಕೊಳ್ಳೋಕೆ ಭಯಪಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಸಿಟಿ ಪೊಲೀಸರು ಎಚ್ಚೆತ್ತುಕೊಂಡು ಹಿಂದೆ ಕೂಡ ಅಂದರೆ ಘಟನೆಗಳಾದಂಥ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಪಿ ಜಿಗಳ ಬಳಿ ಎಲ್ರಿಗೂ ಕೂಡ ಒಂದು ನೋಟಿಸನ್ನು ಹೊಡಿಸ್ತಾರೆ, ಅಲ್ಲೆಲ್ಲ ರೌಂಡ್ಸನ್ನು ಮಾಡ್ತಾರೆ, ವಾರ್ನಿಂಗ್ಗಳನ್ನು ಕೊಡ್ತಾರೆ, ಇನ್ಮೇಲೆ ಆದರೂ ಈ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆ ಕ್ಷಣಕ್ಕೆ ಅವರೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಆದರೆ ಬರ್ತಾ 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 ಮತ್ತದೇ ಒಂದು ರಿಪೀಟ್ ಆಗುವಂಥದ್ದು, ಅಲ್ಲಿ ಅವರ ನಿರ್ಲಕ್ಷ್ಯತನ ಮತ್ತು ಅವರ ಒಂದು ಅವ್ರು ಯಾವ ರೀತಿ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬರುವಂಥದ್ದು. ಈ ಮೂಲಕವಾಗಿ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಕೋರಮಂಗಲದಲ್ಲಿ ಪಿ ಜಿಯ ಒಳಗಡೆ ಒಂದು ಯುವತಿಯ ಮರ್ಡರ್ ಆಗುತ್ತೆ. ಆ ಮರ್ಡರನ್ನು ಕೂಡ ಪೊಲೀಸರು ಟ್ರೇಸ್ ಮಾಡುವಂಥದ್ದು. ಜೊತೆಲಿ ಈ ರೀತಿಯಾಗಿ ಅಂದರೆ ಕೋರಮಂಗಲ ಮತ್ತು ಸುದ್ಗುಂಟೆಪಾಳ್ಯ ಆಗಿರ್ಬೋದು ಮತ್ತು ಈ ಕಡೆ ವೈಟ್ಫೀಲ್ಡ್ ಭಾಗಗಳಾಗಿರ್ಬೋದು, ಈ ಭಾಗಗಳಲ್ಲಿ ಪಿ ಜಿಗಳಲ್ಲಿ ಉಳ್ಕೊಳ್ಳುವಂತಹ ಯುವಕ ಯುವತಿಯರೆಲ್ಲರೂ ಕೂಡ ತಮ್ಮ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆ ನಿಮಗೆ ಸರಿ ಇದ್ದರೆ ಮಾತ್ರ ಆ ಪಿ ಜಿಗಳಲ್ಲಿ ನೀವು ಸೇರಬೇಕಾಗುತ್ತೆ. ಯಾಕಂದರೆ ಮುಂದಾಗುವಂಥ ಅನಾಹುತಗಳಿಗೆ ಎಲ್ಲೂ ಕೂಡ ನೀವು ಹೋಗಿ ಪೊಲೀಸರ ಒಂದು ಮೊರೆ ಹೋಗಬೇಕಾಗುತ್ತೆ. ಆದರೆ ಹೀಗಾಗಿ ಮಾಲೀಕರು ಕೂಡ ಎಚ್ಚೆತ್ಕೊಂಡು, ಪೊಲೀಸರು ಮೊದಲು ಎಚ್ಚೆತ್ಕೊಂಡು ಇಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು. ಆ ಪಿ ಜಿ ಮಾಲೀಕರೇನಿದ್ದಾರೆ ಅವರೆಲ್ಲರೂ ಕೂಡ ಭದ್ರತೆ ದೃಷ್ಟಿಯಿಂದ ಅಲ್ಲಿ, ಅದರಲ್ಲಿ ಪ್ರಮುಖವಾಗಿ ಲೇಡೀಸ್ ಪಿ ಜಿಯಲ್ಲಿ CC ಕ್ಯಾಮ್ರಾ ಇರಬೇಕು. ಅಲ್ಲಿ ಕಡ್ಡಾಯವಾಗಿ 24x7 ಸೆಕ್ಯೂರಿಟಿ ಒಬ್ಬನನ್ನು ಹಾಕಿರಬೇಕು. ಗೇಟ್ ಒಳಗಡೆ ಒಬ್ಬನು ಕೂಡ ಹೋಗದಂಥ ರೀತಿಯಲ್ಲಿ ಒಂದು ಗ್ರಿಲ್ ಏನಿರುತ್ತೆ, ಗ್ರಿಲ್ಲನ್ನು ಇಡೀ ಒಂದು ಬಿಲ್ಡಿಂಗ್ ಅಂದರೆ ಎಂಟ್ರಿ ಆಗುವಂಥ ಸ್ಥಳದಲ್ಲಿ ಹಾಕಬೇಕು. ಮತ್ತೆ ತಮ್ಮ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಯಲ್ಲಿ ಮಧ್ಯರಾತ್ರಿ ಕೆಲಸ ಮುಗಿಸ್ಕೊಂಡು ಬರುವಂಥ ಯುವತಿಯರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಆದರೆ ಇದೇ ಒಂದು ಸಂದರ್ಭದಲ್ಲಿ ಅಂದರೆ ನಾವು ಸಾಕಷ್ಟು ಬಾರಿ ಆ ಕೆಲಸ ಮುಗಿಸಿ ಸೆಕೆಂಡ್ ಶಿಫ್ಟ್ಗಳಲ್ಲಿ ಕೆಲವರು ಪಿ ಜಿಗಳಿಗೆ ಅಲ್ಲೇ ಇಳಿದು ನಡ್ಕೊಂಡು ಬರ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಹಿಂಬಾಲಿಸ್ಕೊಂಡು ಬಂದು ಅಲ್ಲಿ ಕೃತ್ಯವನ್ನು ಎಸಗಿ ಹೋಗುವಂಥವ್ರು ಕೂಡ ಸಾಕಷ್ಟು ಮಂದಿ ಇರ್ತಾರೆ. ಇಂಥ ಒಂದು ಸಂದರ್ಭಗಳಲ್ಲಿ ಆ ಯುವತಿಯರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ತಾವು ಓಡಾಡುವಂಥ ಪ್ರದೇಶ ಎಷ್ಟು ಮಾತ್ರ ಸರಿ ಇದೆ, ಹೇಗೆ ನಾವು ಪಿ ಜಿಗಳಿಗೆ ಹೋದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅವರು ಪಿ ಜಿ ಬಳಿ ಡ್ರಾಪ್ ಹಾಕ್ಕೊಂಡು ಅವರು ಒಳಗಡೆ ಹೋಗುವಂಥ ಕೆಲಸ ಆಗಬೇಕು. ಎಲ್ಲೋ ಒಂದು ಕಡೆ ರಸ್ತೆಯಲ್ಲಿ ಇಳ್ಕೊಂಡು ಓಡಾಡುವಂಥದ್ದು, ಮಧ್ಯರಾತ್ರಿಯಲ್ಲಿ ಎಲ್ಲೋ ಒಂದು ಕಡೆ ಇಳ್ಕೊಂಡು ಒಬ್ಬರೇ ಹೋಗುವಂಥ ಜಾಗ್ರತೆ ಮುಂದೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ಆ ಆಫೀಸಿಂದ ಸೆಕ್ಯೂರಿಟಿಯನ್ನು ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಅಥವಾ ನೀವು ಆ ಪಿ ಜಿ ಬಳಿ ಡ್ರಾಪ್ ಹಾಕಿಸ್ಕೊಂಡು ಒಳಗಡೆ ಹೋಗುವಂಥದ್ದು ಕೂಡ ನಿಮ್ಮ ಒಂದು ಎಲ್ಲದಕ್ಕೂ ಕೂಡ ಅದು ಒಳ್ಳೆ ರೀತಿ ಆಗುತ್ತೆ. ಹೀಗಾಗಿ ನಗರದ ಪಿ ಜಿಗಳ ವಿಚಾರದಲ್ಲಿ ಪೊಲೀಸರು ಇನ್ನಷ್ಟು ಕಠಿಣ ಕ್ರಮ ಕೈಗೊಂಡು ಮಾಲೀಕರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು. ಜೊತೆಯಲ್ಲಿ ಮಾರ್ಗಸೂಚಿಗಳನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಫಾಲೋ ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಆರ್ಡರನ್ನು ಪೊಲೀಸರು ಕೂಡ ಮಾಡಿದ್ರೆ ಈ ರೀತಿಯ ಪ್ರಕರಣಗಳೇನಿದೆ ಮರುಕಳಿಸುವಂಥ ಕಡಿಮೆ ಆಗುತ್ತೆ, ಅದಕ್ಕೆ ಕಡಿವಾಣ ಬೀಳಮತ್ತೆ. ಜೊತೆಗೆ ಈ ರೀತಿಯಾಗಿ ಮಧ್ಯರಾತ್ರಿಯ ಸಮಯದಲ್ಲಿ ಯಾರಾದರೂ ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಎಸ್ತಾರೆ, ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಕೈಗೊಂಡ ಮೂಲಕವಾಗಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಆದರೆ ಇಂಥ ಒಂದು ಘಟನೆಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ತಡೆ ನೀಡುವ ಮೂಲಕವಾಗಿ ಪಿ ಜಿಗಳಲ್ಲಿ ವಾಸವಾಗೋದವರು ಕೂಡ ಅವರು ಆರಾಮಾಗಿ ಆ ಪಿ ಜಿಗಳಲ್ಲಿ ಉಳಿಸುವಂಥ ಕೆಲಸವನ್ನು ಕೂಡ ಆಗಲಿದೆ. ಸ್ನೇಹಿತರೆ, ಈ ಒಂದು ಪಿ ಜಿಗಳ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಒಂದು ವೆಬ್ಸೈಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.